ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್‌ನ ನಾವು ಬ್ರೋಕರ್ ಮುಖಾಂತರನೇ ಮಾಡಬೇಕು. ಸೊ ಬ್ರೋಕರ್ ಅಂದ್ರೆ ಯಾರು? ರೈಟ್ ಬ್ರೋಕರ್‌ನ ಹೇಗೆ ಸೆಲೆಕ್ಟ್ ಮಾಡೋದು? ಅನ್ನೋದ್ರ ಮೇಲೆ ಈ ಟಾಪಿಕ್. ಸೊ ತುಂಬಾ ಜನದ ಕ್ವೆಶ್ಚನ್ಸ್ ಇತ್ತು ಈ ಟಾಪಿಕ್ ಮೇಲೆ. ಸೊ ಬ್ರೋಕರ್ ಅಂದ್ರೆ ಯಾರು? ಸೊ ನೀವು ಏನೇ ಬೈ ಮತ್ತೆ ಸೆಲ್ ಮಾಡಬೇಕಿದ್ರು NSE ಇಂದ ಡೈರೆಕ್ಟ್ ಆಗಿ ನೀವು ಬೈ ಮಾಡಕ್ಕಾಗಲ್ಲ. ಸೊ ನೀವೇನ್ ಮಾಡಬೇಕು? ಮಧ್ಯವರ್ತಿ ಇರ್ತಾನೆ ಅದಕ್ಕೆ ನಮಗೋಸ್ಕರ ಅಂತಾನೆ. ಆ ಬ್ರೋಕರ್ ಮೂಲಕನೇ ಬೈ ಮಾಡಬೇಕು, ಆ ಬ್ರೋಕರ್ ಮೂಲಕನೇ ಸೆಲ್ ಮಾಡಬೇಕು. ಸೊ ಆ ಬ್ರೋಕರ್‌ಗೆ NSE ಲಿಂಕ್ ಇರುತ್ತೆ. ಅವನು ನಾವೇನೇ ಆರ್ಡರ್ ಪ್ಲೇಸ್ ಮಾಡಿದ್ರು ಅಲ್ಲಿಂದ ನಮಗೆ ತೆಗ್ದಿ ನಮ್ಮ ಅಕೌಂಟಿಗೆ ಹಾಕ್ತಾನೆ. ಸರಿನಾ? ಇವನು ಬ್ರೋಕರ್ ಅಂದ್ರೆ. ಸೊ ಹೌ ಟು ಸೆಲೆಕ್ಟ್ ದ ರೈಟ್ ಬ್ರೋಕರ್? ಇನ್ವೆಸ್ಟಿಂಗ್ ಪರ್ಪಸ್ಸಿಗೆ ಅಂದ್ರೆ ನೀವು ಯಾವುದೇ ರೀತಿಯಾದಂತಹ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸ್‌ನ ನೋಡಬಹುದು. ಸೊ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದೇ ಸಜೆಷನ್ಸ್ ಕೊಡ್ತಾ ಇಲ್ಲ. ಎಕ್ಸಾಂಪಲ್ ಝೆರೋದಾ, ಏಂಜಲ್ ಒನ್, ಧನ್, ಸೊ ಎಕ್ಸೆಟ್ರಾ ತುಂಬಾ ಬ್ರೋಕರ್ಸ್ಗಳಿದಾವೆ ಇಂಡಿಯಾದಲ್ಲಿ. ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಅದನ್ನ ನೋಡ್ಬೋದು. ಆದ್ರೆ ಟ್ರೇಡಿಂಗ್ ಪರ್ಪಸ್ಸಿಗೆ ಅಂತ ಬಂದಾಗ ನೀವು ನೋಡಬೇಕಾಗಿರುವಂತ ಕೀ ಕ್ರೈಟೀರಿಯಾಸ್ ಏನಂದ್ರೆ ಬ್ರೋಕರೇಜ್ ಮತ್ತೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಎಷ್ಟು ಕೊಡ್ತಾ ಇದ್ದಾರೆ, ಮಾರ್ಜಿನ್ ಬೆನಿಫಿಟ್ ಎಷ್ಟು ಕೊಡ್ತಾ ಇದ್ದಾರೆ, ಆಮೇಲೆ ಲೇಟೆನ್ಸಿ ಇಶ್ಯೂಸ್ ಇದೆಯಾ ಬ್ರೋಕರೇಜ್ ಹತ್ರ. ಲೇಟೆನ್ಸಿ ಅಂದ್ರೆ ನೀವು ಬೈ ಮತ್ತೆ ಸೆಲ್ ಇನ್ಸ್ಟೆಂಟ್ ಆಗಿ ಆಗಬೇಕು ನಿಮ್ಗೆ ಬೇಕು ಅಂದಾಗ. ನೀವು ಇಲ್ಲಿ ಬೈ ಮಾಡಿರ್ತೀರಾ ಅದೆಲ್ಲೋ ಹೋಗಿ ಸೆಲ್ ಆಗಬಾರ್ದು ಅಲ್ವಾ. ಸೊ ಲಾಸ್ಟ್ ಒನ್ ಬಂದು ಕಸ್ಟಮರ್ ಸಪೋರ್ಟ್. ಇಷ್ಟು ನಿಮಗೆ ಯಾವ ಬ್ರೋಕರ್ ಕೊಡ್ತಿದಾರೋ ಅದು ಆ ಬ್ರೋಕರ್ ಟ್ರೇಡಿಂಗ್ಗೆ ತುಂಬಾ ಚೆನ್ನಾಗಿರ್ತಾನೆ. ಸೊ ಇದೇ ರೀತಿಯಾದಂಥ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ಗೆ ಫಾಲೋ ಮಾಡಿ ನನ್ನ ಚಾನಲ್ನ. ಐ ಆಮ್ ಟ್ರೇಡಿಂಗ್ ಸುಧಾ. ಪೀಸ್.